ಇಂದು ಎಲ್ ನಾಗರಾಜ್ ಆದ ನಾನು ಎರಡನೇ ಎಪಿಸೋಡ್ ತ್ರೇತಾಯುಗದ ಬಗ್ಗೆ ತಮಗೆ ಸ್ವಲ್ಪ ವಿಷಯಗಳನ್ನು ಮನವರಿಕೆ ಮಾಡುತ್ತಿದ್ದೇನೆ. ಇಡೀ ಭಾರತ ದೇಶದ ಹಾಗೂ ಪ್ರಪಂಚದ ಎಲ್ಲ ನಾಗರಿಕರಿಗೆ ಅನ್ವಯಿಸುವ ಹಾಗೆ. ನಾಗರಿಕರೇ, ನಿನ್ನೆ ಕೃತಯುಗ ಅಥವಾ ಸತ್ಯಯುಗದ ಬಗ್ಗೆ ಸ್ವಲ್ಪ ವಿಷಯ ಮನವರಿಕೆ ಮಾಡಿದ್ದೇನೆ. ಇಂದು ತ್ರೇತಾಯುಗದ ದಶರಥ ಮಹಾರಾಜ ಮತ್ತು ಮಿಥಿಲಾ ನಗರದ ಜನಕ ಮಹಾರಾಜ ಅವರಿಬ್ಬರ ಬಗ್ಗೆ ಅಂದರೆ ರಾಮಾಯಣದ ಕೆಲವು ವಿಷಯಗಳನ್ನು ಮನದಟ್ಟು ಮಾಡುತ್ತೇನೆ. ಅಯೋಧ್ಯೆಯ ದಶರಥ ಮಹಾರಾಜನಿಗೆ 3 ಪತ್ನಿಯರು: ಕೌಸಲ್ಯಾದೇವಿ, ಕೈಕಾದೇವಿ, ಸುಮಿತ್ರಾದೇವಿ. ಕೌಸಲ್ಯ ದೇವಿಗೆ ಶ್ರೀರಾಮಚಂದ್ರ ಒಬ್ಬ ಪುತ್ರ, ಕೈಕಾದೇವಿಗೆ ಭರತ ಶತ್ರುಘ್ನ ಇಬ್ಬರು ಪುತ್ರರು ಮತ್ತು ಸುಮಿತ್ರಾಗೆ ಲಕ್ಷ್ಮಣ ಒಬ್ಬ ಪುತ್ರ. ಹಾಗೆಯೇ ಮಿಥಿಲಾ ನಗರದಲ್ಲಿ ಜನಕ ಮಹಾರಾಜನಿಗೆ ಒಬ್ಬ ಮಹಾನ್ ಋಷಿಗಳು ಅವರಿಗೆ ಪುತ್ರ ಪುತ್ರಿ ಆಗದೇ ಇರೋದಕ್ಕೆ ಒಂದು ವರ ನೀಡಿದರು. ಜನಕ ಮಹಾರಾಜನೇ, ನೀನು ಒಂದು ಚಿನ್ನದ ನೇಗಿಲನ್ನು ಮಾಡಿಸಿ ನಿನ್ನ ಸಾಮ್ರಾಜ್ಯದ ಎಲ್ಲಾದರೂ ಒಂದತ್ರ ಉಳು, ಆಗ ನಿನಗೆ ಪುತ್ರಿ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿದರು. ಅದರ ಪ್ರಕಾರ ಜನಕ ಮಹಾರಾಜರು ಚಿನ್ನದ ನೇಗಿಲನ್ನು ಮಾಡಿಸಿ ಭೂಮಿಯಲ್ಲಿ ಉಳುವಾಗ ಸೀತಾದೇವಿ ಭೂಮಿಯಲ್ಲಿ ಸಿಕ್ಕಿದಳು. ಹೀಗಿರಬೇಕಾದರೆ ಅವರುಗಳ ಮಹತ್ವ ಏನು ಅಂದರೆ, ಎಂಥ ಕಠಿಣ ಸಮಸ್ಯೆಗಳು ಜನಕ ಮಹಾರಾಜರ ಸಾಮ್ರಾಜ್ಯದಲ್ಲಿ ಅವರು ಇತ್ಯರ್ಥ ಮಾಡಕ್ಕೆ ಆಗದೇ ಇರುವಂಥ ವಿಷಯಗಳು ಶ್ರೀರಾಮಚಂದ್ರ ಬಾಲ್ಯದಿಂದಲೇ ಅಂಥ ಕಠಿಣವಾದ ಸಮಸ್ಯೆಗಳನ್ನು ನಿವಾರಣೆ ಮಾಡಿದರು. ಹಾಗೆಯೇ 12 ವರ್ಷ ಮಿಥಿಲಾ ನಗರದಲ್ಲಿ ಜನಕ ಮಹಾರಾಜರ ರಾಜ್ಯದಲ್ಲಿ ಮಳೆ ಬೆಳೆ ಇಲ್ಲದೆ ಬಹಳ ಕ್ಷಾಮ ಬಂದಿತ್ತು. ಆಗ ಸೀತಾದೇವಿ ಭೂಮಿಯಲ್ಲಿ ದೊರಕಿದ ಕೆಲವೇ ಕ್ಷಣಗಳಲ್ಲಿ ವಿಪರೀತ ಮಳೆ ಬಂದು ಕ್ಷಾಮ ಹೋಗಿ ಸಂತೃಪ್ತಿಯಾಗಿ ಇರುವಂತಾಯಿತು. ಕ್ರಮೇಣ ಈ ಜನಕ ಮಹಾರಾಜರಿಗೆ 2 ತಮ್ಮಂದಿರು, ತಮ್ಮ ಮಗಳು ಸೀತಾದೇವಿ, 2 ತಮ್ಮಂದಿರ ಮಕ್ಕಳು, 3 ಹೆಣ್ಣುಮಕ್ಕಳು, 4 ಜನ ಹೆಣ್ಮಕ್ಕಳನ್ನ ದಶರಥ ಮಹಾರಾಜನ 4 ಮಕ್ಕಳಿಗೆ ಅಂದರೆ ಶ್ರೀರಾಮಚಂದ್ರ, ಭರತ, ಶತ್ರುಘ್ನ, ಲಕ್ಷ್ಮಣ ಇವರುಗಳಿಗೆ ಕೊಟ್ಟು ವಿವಾಹ ಮಾಡಿದರು. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗಿಸುತ್ತಿದ್ದೇನೆ.